ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗಿದೆ. ವರಾಹಿ ಜ್ಯುವೆಲರಿ ಮಾಲೀಕರಿಗೆ ಚಿನ್ನ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡ ಪತಿ ಹರೀಶ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಗೋಲ್ಡ್ ಐಶು ದೋಖಾ ಕಹಾನಿ. ಐಶ್ವರ್ಯಳ ಬಣ್ಣದ ಮಾತಿಗೆ ಮರುಳಾದವರ ಹೆಸರು ಕೇಳಿದ್ರೆ ಶಾಕ್. ರಾಜಕಾರಣಿಗಳು, ಉದ್ಯಮಿಗಳು, ಬಿಲ್ಡರ್ಸ್, ಅಧಿಕಾರಿಗಳೇ ಈಕೆಯ ಟಾರ್ಗೆಟ್. ಈಕೆಯ ಬಣ್ಣದ ಮಾತನ್ನು ನಂಬಿ ಕೋಟಿ ಕೋಟಿ ಕಳೆದುಕೊಂಡಿದ್ದಾರೆ ಉದ್ಯಮಿಗಳು. ವರಾಹಿ ಜ್ಯುವೆಲರ್ಸ್ನ ಮಾಲೀಕರಿಗೆ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಟ್ ಈಕೆ ಮಾಡಿದಂತಹ ಖತರ್ನಾಕ್ ಕೆಲಸ, ಈಕೆ ಮಾಡ್ತಾ ಇದ್ದಂತಹ ವಂಚನೆಯ ವಿಚಾರ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಅನಾವರಣವಾಗ್ತಾ ಇರುವಂಥದ್ದು. ಮೊದಲಿಗೆ ಪರಿಚಯ ಮಾಡ್ಕೊಳ್ತಾಳೆ, ಆಮೇಲೆಗೆ ಮನೆಗೆ ಇನ್ವೈಟ್ ಮಾಡ್ತಾಳೆ ಐಶ್ವರ್ಯ ಗೌಡ. ಮನೆಗೆ ಬಂದಂತಹ ಗೆಸ್ಟ್ಗಳಿಗೆ ಕಾಸ್ಟ್ಲಿ ಗಿಫ್ಟು ಕೋಟಿ ಕೋಟಿ ಸೇರಿಸಿ ಕೊಡೋದಾಗಿ ಹಣವನ್ನು ನಂಬಿಸಿ ವಂಚನೆಯನ್ನು ಮಾಡ್ತಾ ಇರುವಂತಹ ಆರೋಪ. ಆದಾಯ ತೆರಿಗೆಯನ್ನು ಕಟ್ಟದೆ ಹಣಕ್ಕೆ ಲೆಕ್ಕ ತೋರಿಸದ ಹಿನ್ನೆಲೆಯಲ್ಲಿ ವಂಚನೆಗೆ ಒಳಗಾದವರು ಈಗ ದೂರನ್ನು ಕೊಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ನೋಡಿ, ಮೊದಲು ದೊಡ್ಡವರನ್ನು, ಗಣ್ಯರನ್ನು ಪರಿಚಯ ಮಾಡ್ಕೊಳ್ಳೋದು, ಅವರ ಹಿನ್ನೆಲೆಯನ್ನು ಕಲೆ ಹಾಕೋದು, ಅದಾದ ಮೇಲೆ ಊಟಕ್ಕೆ ಮನೆ ಕರೆಯೋದು, ಮನೆಗೆ ಬಂದಂತಹ ಅತಿಥಿಗಳಿಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಅವರಿಂದ ಹಣವನ್ನು ಪೀಕುವಂತಹ ಕೆಲಸ ಮಾಡ್ತಾ ಇದ್ರು. ವರಾಹಿ ಚಿನ್ನದ ಅಂಗಡಿಯ ಓನರ್ ವನಿತಾ ಟೈಮ್ ಕೊಟ್ಟಿದ್ರು ಕೂಡ ಚಿನ್ನವನ್ನು ಕೊಟ್ಟಿರಲಿಲ್ಲ ಐಶ್ವರ್ಯ. 3 ತಿಂಗಳಾದರೂ ಕೂಡ ಟೈಮ್ ನೀಡಿದ್ರು ಐಶ್ವರ್ಯ ಚಿನ್ನವನ್ನು ಹಿಂತಿರುಗಿಸಿರಲಿಲ್ಲ. ಚಿನ್ನ ಖರೀದಿಯ ಪಕ್ಕಾ ಬಿಲ್ಗಳೊಂದಿಗೆ ದೂರನ್ನು ಕೊಟ್ಟಿದ್ದಾರೆ ವನಿತಾ ಐತಾಳ್. ಆದರೆ ಹಣವನ್ನು ಕಳೆದುಕೊಂಡ ಇತರರು ದೂರನ್ನು ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಪೊಲೀಸರ ತನಿಖೆಯಿಂದ ವನಿತಾಳಿಂದ ಚಿನ್ನ ಪಡೆದಿರೋದು ಸಾಬೀತಾಗಿದೆ. ಬಾಡಿ ವಾರೆಂಟ್ ಮೇರೆಗೆ ಕಸ್ಟಡಿಗೆ ಪಡೆದ ಬಳಿಕವಷ್ಟೇ ಚಿನ್ನದ ಅಸಲಿ ಕಹಾನಿ ಬಹಿರಂಗವಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಉಮೇಶ್ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಈ ಐಶ್ವರ್ಯ ಗೌಡಾಳ ವಂಚನೆಯ ಕಹಾನಿ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ಹೊರಬರ್ತಾ ಇರುವಂಥದ್ದು. ಈಕೆಯಿಂದ ಮೋಸ ಹೋದಂತಹ ಉದ್ಯಮಿಗಳು ಅಥವಾ ಗಣ್ಯರು, ರಾಜಕಾರಣಿಗಳು ಯಾಕಾಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಅಂತ? ಪ್ರೇಮ್, ಐಶ್ವರ್ಯ ಗೌಡದು ಇದೇ ಮೊದಲೇ ಕೇಸ್ ಏನಲ್ಲ. ಈ ಹಿಂದೆ ಕೂಡ ವಿಜಯನಗರ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಕೆ ವಿರುದ್ಧ ಕೇಸ್ಗಳು ಕೂಡ ಆಗಿರುವಂತದ್ದು. ಆ ನಂತರದಲ್ಲಿ ಯಾವಾಗ ವರಾಹಿ ಜ್ಯುವೆಲರ್ಸ್ ವಂಚನೆ ಪ್ರಕರಣ ಬೆಳಕಿ ಬೀಳುತ್ತೋ ಈ ಪ್ರಕರಣದಲ್ಲಿ ಅದಕ್ಕೆ ವಂಚನೆ ಮಾಡಿದ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಗಳಿದ್ವು ಅನ್ನೋ ಕಾರಣಕ್ಕಾಗಿ ಈಗ ನಿನ್ನೆ ವನಿತಾರನ್ನು ಕೂಡ ಪೊಲೀಸರು ಒಂದಷ್ಟು ದಾಖಲೆಗಳು ಒದಿಸುವಂತ ಕೇಳಿದ್ರು. ಅದಂತೆ ದಾಖಲೆ ಒದಿಸಿದಂತ ಪೊಲೀಸ್ ವನಿತಾ ಏನಿದ್ರು ಆ ನಂತರದಲ್ಲಿ ಅವರನ್ನ ಬಂಧನ ಕೂಡ ಮಾಡಿರುವಂತದ್ದು. ಐಶ್ವರ್ಯ ಗೌಡ ಆತ ಪತಿ ಏನಿದ್ರು ಅವರಿಬ್ಬರನ್ನು ಕೂಡ ಬಂಧನ ಮಾಡಿದ್ದಾರೆ. ಪೊಲೀಸರು ವಿಚಾರಣೆ ವೇಳೆಯಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬಂದಿರುವಂತದ್ದು. ಐಶ್ವರ್ಯ ಏನಿದ್ದಾರೆ ಅವರು ಈ ರಾಜಕಾರಣಿಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಉದ್ಯಮಿಗಳು ಇವರನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು, ನಂತರದಲ್ಲಿ ಅವರನ್ನು ಮನೆಗೆ ಊಟಕ್ಕೆ ಕರೆಯುವಂಥದ್ದು, ಊಟಕ್ಕೆ ಕರೆದಂತ ವೇಳೆಯಲ್ಲಿ ಅವರಿಗೆ ಅವರ ಜೊತೆಲಿ ಫೋಟೋ ತೆಗೆಸ್ಕೊಳ್ಳುವಂಥದ್ದು, ಅವರಿಗೆ ಕಾಸ್ಟ್ಲಿ ಗಿಫ್ಟ್ಗಳನ್ನ ಕೊಟ್ಟು ಆ ಮುಖಾಂತರ ಅವ್ರ ಮುಖಾಂತರ ಸಲಿಗೆ ಬೆಳೆಸುವಂಥದ್ದು. ಅಂದ್ರೆ ಸಲಿಗೆ ಬೆಳೆಸಿದ ನಂತರದಲ್ಲಿ ಐಷಾರಾಮಿ ಕಾರುಗಳನ್ನ ಕಡಿಮೆ ರೇಟ್ಗೆ ಕೊಡಿಸುವಂಥದ್ದು, ಮತ್ತೆ ಈ ಜ್ಯುವೆಲರಿಗಳೇನು ಇರ್ತವೆ ಅವ್ರನ್ನ ಜ್ಯುವೆಲರಿ ಶಾಪ್ ಪರಿಚಯ ಇದ್ದಾರೆ, ನಿಮ್ಗೆ ಕಡಿಮೆ ರೇಟಲ್ಲಿ ಜ್ಯುವೆಲರಿ ಶಾಪ್ ಕೊಡ್ತೀನಿ ಅಂತೇಳಿ ಅವ್ರನ್ನ ಏನೋ ಪರಿಚಯ ಮಾಡಿಕೊಂಡು ವಂಚನೆ ಮಾಡುವಂಥದ್ದು. ಈ ರೀತಿಯಾಗಿ ಹಲವು ಪ್ರಕರಣಗಳಲ್ಲಿ ಈಕೆ ಭಾಗಿಯಾಗಿರೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಸಾಕಷ್ಟು ಜನ ಯಾರು ಕೂಡ ಕಂಪ್ಲೇಂಟ್ ಕೊಡಕ್ಕೆ ಯಾಕೆ ಮುಂದೆ ಬಂದಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ಪೊಲೀಸರನ್ನ ಕಾಡ್ತಾ ಇರುವಂತದ್ದು. ಯಾವ ಕಾರಣಕ್ಕಾಗಿ ವಂಚನೆಗೊಳಗಾದವರು ಸಾಕಷ್ಟು ಜನ ದೂರು ಕೊಡಕ್ಕೆ ಮುಂದೆ ಬಂದಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗಿದೆ. ಹಾಗಾಗಿ ಈಗ ನ್ಯಾಯ ಬಂಧನಕ್ಕೆ ಕಳಿಸಿರುವಂತ ಐಶ್ವರ್ಯ ಗೌಡ ಮತ್ತೆ ಕಸ್ಟಡಿಗೆ ಪಡ್ಕೊಂಡ ನಂತರದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ.